ಸಿಂಚನ ಅವರಿಗೆ ಈ ತರ ಹುಡುಗ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಈಗಿನ ಕಾಲದಲ್ಲಿ ತುಂಬಾ ಡಿವೋರ್ಸ್ ಗಳೆಲ್ಲ ಆಗ್ತಾ ಇದೆ, ಬ್ರೇಕಪ್ಸ್ ಆಗ್ತಾ ಇದೆ. ನೆಟ್ಟಿಗಿದ್ರೆ ಸಾಕು. ಯಾವತ್ತೋ ಒಂದಿನ ಸಿಂಚನ ಅವ್ರ ಹಸ್ಬೆಂಡು ರೀಲ್ಸ್ ಮಾಡೋದನ್ನ ನಿಲ್ಸು ಅಂತ ಹೇಳ್ತಾರೆ ಮದ್ವೆ ಆದ್ಮೇಲೆ. ತಮ್ಮ ಡಿಸಿಷನ್ ನಿಜವಾದ ಪ್ರೀತಿಗೆ ಬೆಲೆ ಇಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಬರೋ ಯೂತ್ಸ್ ಗಳಿಗೆ. ಬಟ್ ಈ ಜನರೇಷನ್ ಅಲ್ಲಿ ಸಮ್ ಕಪಲ್ಸ್ ಅಲ್ಲ, ಎಲ್ಲಾ ಕಪಲ್ಸ್ ಇವಾಗ ಹಂಗೆ ನಡೀತಾ ಇದೆ, ಡಿವೋರ್ಸ್ ತಗೊಂಡ್ಬಿಡ್ತಾರೆ. ಇನ್ನ ಒಂದ್ ಹುಡ್ಗ ಇಂಪ್ರೆಸ್ ಮಾಡ್ಬೇಕಂದ್ರೆ ದುಡ್ಡಿಂದ ಅಂತೂ ಇಂಪ್ರೆಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಮ್ಯಾಮ್. ನನ್ನ ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ ಹೋಗಮ್ಮ. ಒಂದು ಟ್ರೆಂಡ್ ಹೋಗ್ತಾ ಇರುತ್ತೆ. ಇವಾಗ ಒಂದು ಫೇಮಸ್ ಸಾಂಗ್ ಓಡ್ತಾ ಇದೆ, ಚಿಗರಿ ಸಾಂಗ್ ಅಂತ. ಅದಿವಾಗ ಫೇಮಸ್ ಆಗಿದೆ, ಓಡ್ತಾ ಇದೆ. ಇವಾಗ ಎಲ್ರು ರೀಲ್ಸ್ ಮಾಡ್ತಾ ಇದಾರೆ, ಹಾಕ್ತಾರೆ. ಎಷ್ಟ್ ದಿನ ಅಂತ ಹೋಗಿಸ್ತಾರೆ. ರೀಲ್ಸ್ ಕಷ್ಟನಾ ಡಾಕ್ಟರ್ ಕಷ್ಟ? ಇವ್ರಿಗೇನಪ್ಪ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಮಾಡ್ತಾರೆ ರೀಲ್ಸ್, ಅದೆಲ್ಲ ಮ್ಯಾಮ್ ಬಿಹೈಂಡ್ ದ ಸೀನ್ಸ್ ಎಷ್ಟು ಕಷ್ಟ ಇರುತ್ತೆ ಅದ್ ನನ್ಗೆ ದರ್ಶನ್ ಸರ, ಸುದೀಪ್ ಸರ. ಅವ್ರು ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ ಮ್ಯಾಮ್. ಆಸ್ ಎ ಹೀರೋ ಇಲ್ಲ ಆಸ್ ಎ ಹೀರೋಯಿನ್ ಅಲ್ಲ, ಆಸ್ ಎ ಕಪಲ್ ನಾವ್ ಏನ್ ನೋಡ್ತಾ ಇದೀವಿ. ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟೆ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಿಗ್ ಬಾಸ್ ಗೊತ್ತು. ಸೊ ನೋಡ್ತೀರಾ ತಾವು ಬಿಗ್ ಬಾಸ್? ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆದ್ರು? ಆಫ್ ಕೋರ್ಸ್ ಗಿಲ್ಲಿ. ಜೋಡಿ ತರ ಆದ್ರೂ ಕಳಿಸ್ಬೇಕಿತ್ತು. ಪ್ರಥಮ್ ಸರ್, ಕೀರ್ತಿ ಸರ್. ಸಿಂಚನ ಅವರಿಗೆ ಈ ತರ ಹುಡುಗ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ? ಮ್ಯಾಮ್ ಫಸ್ಟ್ ನಮ್ಮ ಪಪ್ಪ ಮಮ್ಮಿಗೆ ಇಷ್ಟ ಆಗ್ಬೇಕು ಅವನು. ಫಸ್ಟ್ ನಮ್ಮ ಅಪ್ಪ ಅಮ್ಮಗೆ ಇಷ್ಟ. ಇಲ್ಲಿ ನನಗೆ ಇಷ್ಟ ಆದ್ರೆ ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ, ಅದಾದ್ಮೇಲೆ ಅಪ್ಪ ಅಮ್ಮಗೆ ಇಷ್ಟ ಆಗ್ಬೇಕು. ಮೇನ್ ಈ ತರ ಕ್ವಾಲಿಟೀಸ್ ಇರ್ಬೇಕಪ್ಪ. ಕ್ವಾಲಿಟೀಸ್ ಏನು ಇಲ್ಲ ಮ್ಯಾಮ್. ಈಗಿನ ಕಾಲದಲ್ಲಿ ತುಂಬಾ ಡಿವೋರ್ಸ್ ಗಳೆಲ್ಲ ಆಗ್ತಾ ಇದೆ, ಬ್ರೇಕಪ್ಸ್ ಆಗ್ತಾ ಇದೆ. ನೆಟ್ಟಿಗಿದ್ರೆ ಸಾಕು ಮ್ಯಾಮ್. ಒಂದ್ ಜೀವನ ನಡ್ಸ್ಕೊಂಡು ನನ್ನ ಹೆಂಡತಿ, ನನ್ ಗಂಡ, ನನ್ ಮಕ್ಳು, ಅತ್ತೆ ಮಾವ ಅನ್ನೋದಿದ್ರೆ ಸಾಕು ಮ್ಯಾಮ್. ಓಕೆ, ಅಕಸ್ಮಾತ್ ಯಾವತ್ತೋ ಒಂದಿನ ಸಿಂಚನ ಅವ್ರ ಹಸ್ಬೆಂಡು ರೀಲ್ಸ್ ಮಾಡೋದನ್ನ ನಿಲ್ಸು ಅಂತ ಹೇಳ್ತಾರೆ ಮದ್ವೆ ಆದ್ಮೇಲೆ. ತಮ್ಮ ಡಿಸಿಷನ್ ಏನಾಯ್ತು? ಫ್ಯಾಮಿಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೋತೀನಿ. ಅಲ್ಲ, ಅದು ಮಾಡಂಗಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬಾರ್ದು. ಯೂಟ್ಯೂಬ್, ಇನ್ಸ್ಟಾಗ್ರಾಮು ಏನೇನಿದೆ ಆಳು ಮೂಳು ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಸುಮ್ಮನೆ ಮನೇಲಿ ಇರ್ಬೇಕು. ಆ ತರ ಹುಡ್ಗನ್ ನಾನು ಇಷ್ಟನೇ ಪಡಲ್ಲ ಮ್ಯಾಮ್. ಬಿಕಾಸ್ ಫ್ರೀಡಮ್ ಇರ್ಬೇಕು ಮ್ಯಾಮ್. ಎಸ್, ಅದ್ರಲ್ಲೇ ಗೊತ್ತಾಗುತ್ತೆ ಎಂತ ಟಾಕ್ಸಿಕ್ ಹುಡುಗ ಅಂತ. ಸೊ ರೆಸ್ಪೆಕ್ಟ್ ಕೊಡ್ತೇನೆ ಡಿಸಿಷನ್ಗೆ. ಹಿಂಗ್ ಮಾಡ್ಬೇಡ, ನಂಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಓಕೆ ನಿಲ್ಸೇ ಬಿಡು ಅನ್ನೋದು ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಈ ತರ ಎಲ್ಲ ಮದ್ವೆ ಆಗಿ ಈ ತರ ಸಿಚುವೇಶನ್ ಬಂದಾಗ ನಿಮ್ಮನ್ನ ರಿಯಾಕ್ಷನ್ ಹೆಂಗಿರಬಹುದು? ತುಂಬಾ ಹರ್ಟ್ ಆಗ್ತಾರೆ ಮ್ಯಾಮ್. ಫಸ್ಟ್ ತುಂಬಾನೇ ಹರ್ಟ್ ಆಗ್ತಾರೆ. ಅಂದ್ರೆ ನಿಮಗೆ ಹೇಳಲ್ಲ ನಿಲ್ಸು ಇದನ್ನೆಲ್ಲ ಅಂತ? ಮ್ಯಾಮ್ ಅವ್ರಿಗೆ ಗೊತ್ತು ನಾನು ಎಂತ ಹಠಮಾರಿ ಅಂತ. ಬಿಕಾಸ್ ನಾನ್ ಚೈಲ್ಡ್ಹುಡ್ ಇಂದ ಬೆಳೆದಿರೋ ರೀತಿ ಅವ್ರು ನೋಡಿದ್ದಾರೆ. ಈಗ ಬಂದಿದ್ದಾರೆ ಮದ್ವೆ ಆಗಿ ನಿಲ್ಸು ಅಂದಿದ ತಕ್ಷಣ ನಿಲ್ಸಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಸೊ ಆ ತರ ಏನೋ ಸಿಚುವೇಶನ್ ಬಂದ್ರೆ ಐ ಕ್ಯಾನ್ ಹ್ಯಾಂಡಲ್ ಇಟ್ ಗುಡ್ ವೇ ಅಷ್ಟೇ. ವೆರಿ ಗುಡ್. ಓಕೆ, ಆಗ್ಲೇ ಹೇಳೋದ್ ರೀತಿ ಅಲ್ಲ, ಎಷ್ಟು ಏಜ್ ಅಂತ ಹೇಳಿದ್ರಿ ನಿಮ್ಗೆ? 22 ಮ್ಯಾಮ್. 22ಗೆ ಆ ಕಿಡ್ಸು, ಈ ಕಿಡ್ಸು, ಡಿವೋರ್ಸು, ಮೈ ಗಾಡ್, ಹೆಂಗೆ ಇಷ್ಟೆಲ್ಲ ಮೆಚುರಿಟಿ 22 ವರ್ಷಕ್ಕೆ? ಯಾರನ್ನೆಲ್ಲ ಇದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿದ್ದು ಮ್ಯಾಮ್? ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅಂತಾನೆ ಮ್ಯಾಮ್. ಸೋಷಿಯಲ್ ಮೀಡಿಯಾ ಬರೋ ಪೋಸ್ಟ್, ರೀಲ್ಸ್. ಇವಾಗ ನನಗೆ ಒಂದು ಜೋಡಿ ಇಷ್ಟ ಆಗಿರುತ್ತೆ, ಅವ್ರೊಂದು ವರ್ಷ ಚೆನ್ನಾಗಿರ್ತಾರೆ, ಅದಾದ್ಮೇಲೆ ಡಿವೋರ್ಸ್ ಆಗ್ಬಿಡ್ತಾರೆ. ನಿಜವಾದ ಪ್ರೀತಿಗೆ ಬೆಲೆ ಇಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಬರೋ ಯೂತ್ಸ್ ಗಳಿಗೆ. ಸೊ ಅದಕ್ಕೆ ಅವರು ಮೇ ಬಿ ಈ ತರ ವೇಸ್ ಹುಡುಕ್ತಾ ಇದಾರೆ, ಈ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್, ಕೆಲವೊಂದು ಬೇರೆ ಬೇರೆ ರೀತಿ. ಸೊ ಟ್ರೂ ಲವ್ ಈಗ ಆಕ್ಚುಲಿ ವ್ಯಾಲ್ಯೂ ಇಲ್ಲ ಮ್ಯಾಮ್, ಹೇಳ್ಬೇಕು ಅಂದ್ರೆ. ಓಕೆ, ಅಬ್ಬಾ ತುಂಬಾ ತಿಳ್ಕೊಳ್ಳೋದಿರುತ್ತೆ ಅಂತ ಅನ್ಕೊಳ್ತಾರಲ್ಲ ಕೆಲವರು. ಏಜ್ ದೊಡ್ಡವರಾಗಿದ್ರೆ ಮಾತ್ರ ಅಲ್ಲ ಅವರಿಂದ ತಿಳ್ಕೊಳ್ಳೋದು, ಕೆಲವು ಟೈಮು ಸಣ್ಣವರಿಂದನೂ ಕೂಡ ಸಿಕ್ಕಾಪಟ್ಟೆ ತಿಳ್ಕೊಳ್ಳೋದಿರುತ್ತಂತೆ. ನನಗೆ ಇವತ್ತು ಒಂದಷ್ಟು ವಿಚಾರಗಳನ್ನ ಕೇಳಿ ಅಪ್ಪ ಶಾಕ್ ಆಯ್ತು. ಅಂದ್ರೆ ನಾನ್ ತುಂಬಾ ಓಲ್ಡ್ ಅಂತ ಅನಿಸ್ತು. ನನಗೆ ಬೇಜಾರಾಗ್ತಿರೋದು ಸೀರಿಯಸ್ ಆಗಿ. ನನ್ಗೆ ಎಷ್ಟು ಓಲ್ಡ್ ಇದೀನಿ, ಎಷ್ಟು ಹಿಂದೆ ಇದೀನಿ ಅಂದ್ರೆ ನಮ್ಮ ಇಲ್ಲೆಲ್ಲ ಸ್ಟುಡಿಯೋದಲ್ಲಿ ನೋಡ್ಕೊಂಡು ನಗ್ತಾ ಇದಾರೆ. ಏನ್ ಮೇಡಮ್ ನೀವು ಇಷ್ಟು ಅಲ್ವಾ ಗುರು ಸರ್?
ನಾನು ಎಷ್ಟು ಓಲ್ಡ್ ಇರ್ಬೇಡ, ನನಗೆ ಏನೂ ಗೊತ್ತಿಲ್ಲ, ದಡ್ಡಿ ಆಗ್ಬಿಟ್ಟಿದೀನಿ ಅಂತ ಈಗ ಅನಿಸ್ತಿದೆ. ಯಪ್ಪ ಇದೆಲ್ಲ ತಿಳ್ಕೊಳ್ಳೋದಿದೆ. ಆಕ್ಚುಲಿ ಇದೆಲ್ಲ ತಿಳ್ಕೊಬೇಕು ಅಂತ ಅನ್ಸುತ್ತೆ ನನಗೂ. ಸಮ್ ಟೈಮ್ಸ್ ನೋಡಿದಾಗ ಇನ್ಸ್ಟಾಗ್ರಾಮ್ನೆಲ್ಲ ಅನ್ಸುತ್ತೆ ಸಮ್ ಟೈಮ್ ತಿಳ್ಕೊಬೇಕಂತ. ಅಕಸ್ಮಾತ್ ನಿಮ್ ಮದ್ವೆ ಆದ್ಮೇಲೆ ನೀವು ಕುಕ್ ಮಾಡ್ಲೇಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ಲೇಬೇಕು ಅಂದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಮ್ಯಾಮ್? ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಮ್ಯಾಮ್. ಅಡ್ಜಸ್ಟ್ಮೆಂಟ್ ಇರ್ಬೇಕು ಲೈಫ್. ಅಂದ್ರೆ ನೀವೇ ಮಾಡ್ತೀರಾ ಅಥವಾ ಇಬ್ರು ಸೇರಿ ಮಾಡೋಣ ಅಂತೀರಾ? ಮ್ಯಾಮ್ ಆಕ್ಚುಲಿ ನೀವ್ ಹೇಳಿದ್ರಲ್ಲ ಯಾವ ಕ್ವಾಲಿಟೀಸ್ ಇರ್ಬೇಕು, ನನ್ಗೆ ಇಷ್ಟ ಆಗೋ ವ್ಯಕ್ತಿ ಹಂಗ ಹೇಳಲ್ಲ. ಅಂದ್ರೆ ಲೈಕ್ ಇಬ್ರು ಶೇರ್ ಮಾಡ್ಕೊಂತೀವಿ. ಅವನೇನಾದ್ರೂ ಬೇಗ ಹೋಗ್ಬೇಕಂದ್ರೆ ಐ ವಿಲ್ ಕುಕ್, ಇಲ್ಲ ನಾನ್ ಬೇಗ ಹೋಗ್ಬೇಕಂದ್ರೆ ಹಿ ವಿಲ್ ಕುಕ್ ಅಷ್ಟೇ. ಆ ತರ ಕೈಂಡ್ ಆಫ್ ಹುಡುಗನ ಇಬ್ರು ಒಟ್ಟಿಗೆ ಇದ್ದಾಗ ಜಾಲಿ ಕಿಚನ್ ಅಷ್ಟೇ. ಅಷ್ಟೇ. ಒಬ್ರು ಪಾತ್ರೆ ತೊಳಿತೀರಾ, ಹೌದು. ಒಬ್ರು ಮನೆ ಕಸ ಗುಡ್ಸ್ ಮನೆ ಒರೆಸ್ತೀರಾ. ಹೌದು. ಇದ್ ನೀವ್ ಇಷ್ಟಪಡ್ತೀರಾ? ಎಸ್ ಮ್ಯಾಮ್ ಫಾರ್ ಶೂರ್. ಓಕೆ. ದೊಡ್ಡೋರು ಮೆಚುರಿಟಿ ಇದ್ದವ್ರು ಮಾತಾಡ್ತಾರಲ್ಲ, ಸಮ್ ಟೈಮ್ಸ್ ನಿಮ್ ಮಾತು ಕೇಳುವಾಗ ನಂಗೆ ಹಂಗ ಅನ್ಸುತ್ತೆ. ಈಗಿನ ಜನರೇಷನ್ ಅಲ್ಲಿ ನನ್ನ ಹೆಂಡತಿ ಒಂದ್ ರೀಸೆಂಟ್ ಆಗಿ ಒಂದ್ ಕಮೆಂಟ್ ನೋಡಿದೆ. ಆ ಕಮೆಂಟ್ ಮೇಲೆ ತಮಗೆ ಏನ್ ಅನ್ಸುತ್ತೆ ಹೇಳಿ ಆಯ್ತಾ? ಒಂದ್ ಕಮೆಂಟ್ ಮಾಡಿದ್ದ ಒಬ್ಬ ಹುಡುಗ ಏನಂತ, ಅವಳು ಬಂದು ಚೆನ್ನಾಗಿ ಕುಕ್ ಮಾಡೋ ಹುಡುಗಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕುಸುಮ ಅಂತ ಅವ್ರ ಹೆಸರು ನಾನು ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕುಸುಮ ಅಂತ ಹೇಳ್ಬಿಟ್ಟು ಒಬ್ರು ಹುಡುಗಿ ಚಂದ ವೆರೈಟೀಸ್ ಆಫ್ ಕುಕ್ ಮಾಡ್ತಾರೆ. ಮೇ ಬಿ ನೀವು ನೋಡಿರ್ಬೋದು, ಅವ್ರ ಹಸ್ಬೆಂಡ್ ಗೆ ವೆರೈಟೀಸ್ ಆಫ್ ಕುಕ್ ಮಾಡ್ತಾನೆ ಇರ್ತಾರೆ. ನೋಡಿರ್ತೀರಾ ಶೋ? ಐ ಲವ್ ದಟ್ ಕಪಲ್. ಎಸ್ ಎಸ್, ಸಚ್ ಎ ನೈಸ್ ಕಪಲ್ ಹೇಳ್ಬೇಕು. ಅವರಿಂದ ತಿಳ್ಕೊಳ್ಳೋ ವಿಷಯ ಎಷ್ಟೋ ಇದೆ ಮ್ಯಾಮ್, ಸಖತ್ತಿದೆ. ತುಂಬಾ ಐ ಲವ್ ದಟ್ ಕಪಲ್. ನನಗೆ ಸಿಕ್ಕಾಬಡೆ ಇಷ್ಟ. ನಾನೇನು ಅವ್ರನ್ನ ಫಾಲೋ ಮಾಡ್ತಿಲ್ಲ, ಬಟ್ ಅವ್ರ ಇನ್ಸ್ಟಾಗ್ರಾಮ್ ಗೆ ಅವಾಗ ಲೈಕ್ ಏನಾದ್ರು ಕೊಟ್ಟಾಗ ಮತ್ತೆ ರಿಪೀಟ್ ಅವ್ರು ಬರ್ತಾರೆ ಆಯ್ತಾ. ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ತಿರ್ತಾರೆ, ಇಷ್ಟು ಬೋಲ್ಡ್ ಆಗಿ, ಕಾನ್ಫಿಡೆಂಟ್ ಆಗಿ. ಬಟ್ ಈಗಿನ ಜನರೇಷನ್ ಅಲ್ಲಿ ಏನ್ ನಡೀತಿದೆ, ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಬಟ್ ಒಂದಷ್ಟು ಜನ ಇರ್ತಾರಲ್ವಾ, ಇರ್ತಾರೆ, ನಿಮಗೆ ಗೊತ್ತಾಯ್ತು, ಇರ್ತಾರೆ. ಅವರು ಯಾರೋ ಒಬ್ಬ ಕಮೆಂಟ್ ಮಾಡಿದ, ಗುಡ್ ಮೇಡಮ್, ನಿಮ್ ಹಸ್ಬೆಂಡ್ ಸಿಕ್ಕಾಬಟ್ಟೆ ಲಕ್ಕಿ, ನನ್ನ ಹೆಂಡತಿನೂ ಇದ್ದಾಳೆ, ದೋಸೆ ಮಾಡು ಅಂದ್ರೆ ಪೂರಿ ಮಾಡ್ತಾಳೆ, ಪೂರಿ ಮಾಡು ಅಂದ್ರೆ ಒಳ್ಳೆ ದಡ್ಡಿ ಅಂದ್ರೆ ದಡ್ಡಿ ಅಂತ ಈ ತರ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೆಳಗಡೆ ಮೆನ್ಷನ್ ಮಾಡಿದ್ರು. ಅದ್ರ ಬಗ್ಗೆ ತಮಗೇನ್ ಅನ್ಸುತ್ತೆ ಮ್ಯಾಮ್? ಇವಾಗ ಒಬ್ರು ಪಾರ್ಟ್ನರ್, ಇವಾಗ ನನಗೆ ಸಿಕ್ಕಿರೋ ಪಾರ್ಟ್ನರ್ ಹಿಂಗಿದಾನೆ ಅಂದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಮ್ಯಾಮ್. ಎಸ್, ಫಸ್ಟ್ ಅದನ್ನ ಕಲಿಬೇಕು. ಆಕ್ಚುಲಿ ಈ ಜನರೇಷನ್ ಯಾರಿದ್ದಾರೆ, ಯೂತ್ಸ್ ಇರ್ಬೋದು, ಇಲ್ಲ ನಮ್ಗಿಂತ ದೊಡ್ಡವ್ರು ಇರ್ಬೋದು, ಫಸ್ಟ್ ಆಫ್ ಆಲ್ ಅಡ್ಜಸ್ಟ್ಮೆಂಟ್ ಇದ್ದ ಅಕ್ಸೆಪ್ಟೆನ್ಸ್ ಇದೆ ಅಲ್ವಾ, ತುಂಬಾನೇ ದೊಡ್ಡದು. ಅಕ್ಸೆಪ್ಟ್ ಮಾಡ್ಕೋಬೇಕು, ಇವ್ರು ಹಿಂಗಿದ್ದಾರೆ, ಅವ್ರು ನನ್ ಹೆಂಡತಿ ಅನ್ನೋ ಒಂದು ರೆಸ್ಪೆಕ್ಟ್ ಇರ್ಬೇಕಷ್ಟೇ ಮನ್ಸಲ್ಲಿ. ಓಕೆ. ಅಮ್ಮ ಪಾಪನ ನೋಡಿ ಕಲ್ತಿದ್ ಬಹಳ ಇದೆ, ಹೆಂಗ್ ಬದುಕ್ಬೇಕು ಅಂತ. ತುಂಬಾನೇ ಇದೆ ಮ್ಯಾಮ್, ತುಂಬಾನೇ ಇದೆ. ಹೇಳ್ತಿರ್ತಾರ ಏನಾದ್ರು ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು. ಹೌದು ಮ್ಯಾಮ್. ಆಕ್ಚುಲಿ ಅವರು ಫೈಟ್ ಮಾಡ್ತಾರೆ, ನನ್ ಮುಂದೆನೆ ಫೈಟ್ ಮಾಡ್ತಾರೆ. ಅಂದ್ರೆ ಕ್ಯೂಟ್ ಆಗಿ ಮಾಡ್ತಾರೆ. ನನ್ ಮುಂದೆ ಯಾವತ್ತೂ ಸೀರಿಯಸ್ ಆಗಿ ಎಲ್ಲ ಮಾಡಿಲ್ಲ, ಆ ತರನೇ ಬೆಳ್ಸಿರ್ ಕ್ಯೂಟ್ ಆಗಿ ಮಾಡ್ತಾರೆ. ನಾನೇ ಶಾಕ್ ಆಗ್ತೇನೆ, ನೆಕ್ಸ್ಟ್ ಡೇ ಅಷ್ಟೊತ್ತು ಒಂದಾಗಿರ್ತಾರೆ ಮ್ಯಾಮ್. ಬಟ್ ಈ ಜನರೇಷನ್ ಅಲ್ಲಿ ಸಮ್ ಕಪಲ್ಸ್ ಅಲ್ಲ, ಎಲ್ಲಾ ಕಪಲ್ಸ್ ಇವಾಗ ಹಂಗೆ ನಡೀತಾ ಇದೆ, ಡಿವೋರ್ಸ್ ತಗೊಂಡ್ಬಿಡ್ತಾರೆ. ಜಸ್ಟ್ ಒಂದು ಮ್ಯಾಟರ್ಗೆ ಇವಳು ವಾಯ್ಸ್ ರೈಸ್ ಮಾಡಿದ್ಲು, ಅದಕ್ಕೆ ಡಿವೋರ್ಸ್. ಫುಡ್ ಚೆನ್ನಾಗಿ ಮಾಡ್ತಿಲ್ಲ, ಡಿವೋರ್ಸ್. ಡ್ರೆಸ್ ಚೆನ್ನಾಗಿ ಹಾಕೊಂತೆಲ್ಲ, ಡಿವೋರ್ಸ್. ಇವಳು ಹೋಲ್ಡ್ ಮಾಡಲ್, ಡಿವೋರ್ಸ್. ರಿಮೋಟ್, ಟಿವಿ ರಿಮೋಟ್ ಡಿವೋರ್ಸ್. ತಂದಿಲ್ಲ, ಹೌದು, ಡಿವೋರ್ಸ್. ಸೊ ಅದನ್ನ ಹೆಂಗ್ ಮಾಡ್ಕೊಂಡಿದ್ದಾರೆ, ಇಟ್ಸ್ ಕಾಮನ್ ಅನ್ನೋ ತರ ಆಗ್ಬಿಡಿದೆ ಈ ಜನರೇಷನ್ ಅಲ್ಲಿ. ಬಟ್ ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಟ್ರೂ ಲವ್ ವ್ಯಾಲ್ಯೂ ಏನು ಅಂತ. ಬಟ್ ಈಗ ಲವ್ ಗಿವ್ವು ವ್ಯಾಲ್ಯೂ ಇಲ್ಲ, ಗೊತ್ತಿಲ್ಲ. ಈಗ ನಿಮ್ ಪ್ರಕಾರ ಹೆಣ್ಮಕ್ಳೆಲ್ಲ ದುಡ್ಡಿಂದೆ ಓಡೋರು ಅಂತ ಒಂದಷ್ಟು ಜನ ಎಲ್ಲಾ ಕಡೆ ಸ್ಟೇಟ್ಮೆಂಟ್ ಕೇಳೇ ಇರ್ತೀರಾ. ಅದ್ರ ಬಗ್ಗೆ ಹೆಂಗ್ ಅನ್ಸುತ್ತೆ ಮ್ಯಾಮ್? ಸ್ವಲ್ಪ ಜನ ಇದಾರೆ, ಸ್ವಲ್ಪ ಜನ ಇದಾರೆ. ಅಂದ್ರೆ ನನ್ ಬ್ಯಾಂಗ್ಳೂರ್ ಬಂದ್ಮೇಲೆ ಗೊತ್ತಾಯ್ತು ಸ್ವಲ್ಪ ಜನ ಇದಾರೆ ಅಂತ. ಬಟ್ ಎಲ್ಲ ಹುಡುಗಿರು ಹಂಗಲ್ಲ. ಇವಾಗ ನಾನ್ ಹಿಂಗೆ ಅಂತ ನಾನ್ ಪೋರ್ಟ್ರೇ ಮಾಡಿ ಹೇಳ್ತಾ ಇಲ್ಲ ಕ್ಯಾಮ್ರಾ ಮುಂದೆ, ನಾನು ಇರೋದ್ ಹೀಗೆ ಅಂತ ಹೇಳ್ತಾ ಇರೋದು. ಮ್ಯಾಮ್ ಇವಾಗ ನನ್ನೇ ತಗೊಳ್ಳಿ, ಇವಾಗ ಪಪ್ಪ ಮಮ್ಮಿ ನನ್ಗೆಲ್ಲಾ ಕೊಡಿಸ್ತಾರೆ, ಅದು ಬೇರೆ. ಇನ್ನ ಒಂದ್ ಹುಡ್ಗ ಇಂಪ್ರೆಸ್ ಮಾಡ್ಬೇಕಂದ್ರೆ ದುಡ್ಡಿಂದ ಅಂತೂ ಇಂಪ್ರೆಸ್ ಮಾಡೋದಕ್ ಚಾನ್ಸೇ ಇಲ್ಲ ಮ್ಯಾಮ್, ನನ್ನ ಸಾಧ್ಯನೇ ಇಲ್ಲ. ಅವ್ನ್ ಬರ್ಬೇಕು ಅಂದ್ರೆ ವಿತ್ ಇಸ್ ಹೋಲ್ ಕ್ಯಾರೆಕ್ಟರ್ ಹಿ ಶುಡ್ ಕಮ್ ಟು ಮಿ ಅಷ್ಟೇ. ಅವ್ನ್ ನನ್ ಜೊತೆ ಬಂದು ಹೇಗ್ ನಡ್ಕೊಂತಾನ ಅದ್ರ ಮೇಲೆ ಡಿಪೆಂಡು, ನಾನು ಅದ್ರ ಮೇಲೆ ಲೈಕ್ ಅಕ್ಸೆಪ್ಟ್ ಮಾಡ್ತೀನಿ ಅಷ್ಟೇ. ಓಕೆ. ಈಗಿನ ಜನರೇಷನ್ ಅಲ್ಲಿ ಒಂದಷ್ಟು ಜನ ಏನಂತ ಅನ್ಕೊಂತಾರೆ ಅಂದ್ರೆ, ಒಂದ್ 2-3 ವರ್ಷ ಲೀವಿನ್ ಅಲ್ಲಿ ಇರೋಣ, ಲೀವಿನ್ ಅಲ್ಲಿ ಇದ್ದು ನಮ್ಮಿಬ್ರಿಗೂ ಓಕೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಮದ್ವೆ ಆಗೋಣ ಅಂತ ಅಂತಾರೆ. ಅದ್ರ ಬಗ್ಗೆ ಆಕ್ಚುಲಿ ಅದು ತುಂಬಾನೇ ದೊಡ್ಡ ತಪ್ಪು ಅನ್ಸುತ್ತೆ. ಅದೇನ್ ಮ್ಯಾಮ್, ಫಸ್ಟ್ ಆಫ್ ಆಲ್ ಆ ತರ ಏನಾದ್ರು ರೂಢಿ ಇದ್ರೆ ಫ್ರಮ್ 90s 80s ಅಲ್ಲೇ ಬರ್ಬೇಕಿತ್ತು. ಇವಾಗ ನಮ್ಮ ಅಪ್ಪ ಅಮ್ಮನೂ ಹಾಗೆ ಇರ್ಬೇಕಿತ್ತು. ಸೊ ಅದ್ ಲಿವಿಂಗ್ ವಿತ್ ರಿಲೇಶನ್ಶಿಪ್ ಐ ವೋಂಟ್ ಸಪೋರ್ಟ್ ಟು ದಟ್ ಮ್ಯಾಮ್. ಓಕೆ. ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಮದ್ವೆ ಆಗಿ ಈ ಟಿವಿ ರಿಮೋಟು ಕುರ್ಕುರೆ ತಂದಿಲ್ಲ ಅಂದ್ರೆ ಡಿವೋರ್ಸ್ ಕೊಡ್ಕೊಳ್ಳೋದ್ಕಿಂತ ಒಂದ್ 2-3 ವರ್ಷ ನೋಡೋಣ ಬಿಡಿ. ಡಿವೋರ್ಸ್ ಅನ್ನೋದು ಸಿಂಪಲ್ ಆಗಿರಬಹುದು, ಬಟ್ ಅದು ದೊಡ್ಡದು. ಹೌದು, ಅದು ಅವತ್ತು ಗೊತ್ತಾಗಲ್ಲ, ಫ್ಯೂಚರ್ ಅಲ್ಲಿ ಒಂದಿನ ಗೊತ್ತಾಗುತ್ತೆ. ಮೇ ಬಿ ಇದು ಸಖತ್ ಜನರೇಷನ್ ಮುಂದೆ ಹೋಗ್ತಿರೋದ್ರಿಂದ ಯಾವ ವಿಚಾರಗಳು ದೊಡ್ಡದಂತ ಅನ್ನಿಸ್ತಿಲ್ಲ, ಎಲ್ಲಾ ಸಿಂಪಲ್ ಸಿಲ್ಲಿ ಅನ್ನಿಸ್ತದೆ. ಇವತ್ತು 2 ದಿನ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಡದ್ ಮಾಡಿದ್ರು ಅಂತ ಅನ್ಕೊಳ್ಳಿ, 2 ದಿನ ರೋಸ್ಟ್, 3rd ಡೇ ಯಾರೋ ಬೇರೆಯವ್ರು ಸಿಗ್ತಾರೆ, ಅವ್ರು ರೋಸ್ಟ್. ಸೊ ಹಿಂಗೆಲ್ಲ ನಡೀತದೆ. ಸ್ವಲ್ಪ ಜನ ಹಂಗೂ ಹೇಳ್ತಾರೆ ಅದ್ರ ಬಗ್ಗೆ.
ಮ್ಯಾಮ್ ಇನ್ಸ್ಟಾಗ್ರಾಮ್ ಅಲ್ಲೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟ್ರೆಂಡ್ ಹೋಗ್ತಾ ಇರುತ್ತೆ. ಇವಾಗ ಒಂದು ಫೇಮಸ್ ಸಾಂಗ್ ಓಡ್ತಾ ಇದೆ, ಚಿಗಿರಿ ಸಾಂಗ್ ಅಂತ. ಅದ್ ಇವಾಗ ಫೇಮಸ್ ಆಗಿದೆ, ಓಡ್ತಾ ಇದೆ, ಇವಾಗ ಎಲ್ರು ರೀಲ್ಸ್ ಮಾಡ್ತಾ ಇದಾರೆ, ಹಾಕ್ತಾರೆ. ಎಷ್ಟ್ ದಿನ ಅಂತ ಓಡಿಸ್ತಾರೆ ಮ್ಯಾಮ್? ಟ್ರೆಂಡ್ ಇರೋವರೆಗೂ. ಆ ತರ ಲೈಫ್ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಆಕ್ಚುಲಿ. ಸೊ ಒಬ್ರು ವ್ಯಕ್ತಿ ಮೇಲೆ ಅಟೆನ್ಷನ್ ಕೊಡೋವರೆಗೂ ಇಲ್ಲ ಅಟ್ರಾಕ್ಷನ್ ಆಗೋವರೆಗೂ ಇರ್ತೀನಿ, ಅದಾದ್ಮೇಲೆ ಡಿವೋರ್ಸ್ ಅನ್ನೋ ಒಂದು ಮೈಂಡ್ ಸೆಟ್ ಬಂದಿದೆ ಅವ್ರಿಗೆ. ಓಕೆ, ರೀಲ್ಸ್ ಕಷ್ಟನಾ ಡಾಕ್ಟರ್ ಕಷ್ಟನಾ? ಮ್ಯಾಮ್ ಎರಡೂ ಕಷ್ಟ ಮ್ಯಾಮ್, ಆಕ್ಚುಲಿ ಎರಡೂ ಕಷ್ಟ. ಅವ್ರು ಅನ್ಕೊಂತಾರೆ ಮ್ಯಾಮ್ ಒಳ್ಳೆ ಔಟ್ಫಿಟ್ ಕೊಡ್ತಾರೆ, ಒಳ್ಳೆ ಲೊಕೇಶನ್ ಇರುತ್ತೆ, ಇವ್ರಿಗೇನಪ್ಪ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಮಾಡ್ತಾರೆ ರೀಲ್ಸ್, ಅದೆಲ್ಲ ಮ್ಯಾಮ್ ಬಿಹೈಂಡ್ ದ ಸೀನ್ಸ್ ಎಷ್ಟು ಕಷ್ಟ ಇರುತ್ತೆ ಅದ್ ನನಗೆ ಗೊತ್ತು. ಅಲ್ಲೊಂದ್ 10 ಜನ ಇರ್ತಾರೆ ಮ್ಯಾಮ್, ನನ್ನ ನೋಡ್ಕೊಳಕ್ಕೆ ಇವಾಗ ಒಂದು ಲೊಕೇಶನ್ಗೆ ಹೋದ್ರೆ ಒಂದ್ ಸ್ವಲ್ಪ ಕೈಂಡ್ ಆಫ್ ಬಾಯ್ಸ್ ಗಳನ್ನ ಇಟ್ಟಿರ್ತಾರೆ, ಇವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ. ಸೊ ಅವ್ರ ಮುಂದೆ ನಾವೊಂದು ರೀಲ್ಸ್ ಗಳನ್ನ ಮಾಡೋದು, ಇಲ್ಲ ನಾವು ನಟನೆ ಮಾಡೋದು, ಅದೆಷ್ಟು ಕಷ್ಟ ಅದ್ ನಮಗ್ ಗೊತ್ತು. ಒಂದ್ ಕಂಟೆಂಟ್ ಇಟ್ಕೊಂಡು ಜೋರಾಗಿ ಮಾತಾಡೋದು ಪಬ್ಲಿಕ್ ಅಲ್ಲಿ, ಎಲ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ, ಬಟ್ ಸ್ಟಿಲ್ ನಾನು ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ. ಸೊ ತುಂಬಾನೇ ಕಷ್ಟ ಇದೆ ಮ್ಯಾಮ್. ಆಕ್ಚುಲಿ ನಾ ಎಜುಕೇಶನ್ ಅಂತ ಬಂದ್ಮೇಲೆ ಎಜುಕೇಶನ್ ಅಂತೂ ಹೆವಿ ಕಷ್ಟ. ಯಾಕಂದ್ರೆ ಡೈವರ್ಟ್ ಆಗ್ತಾ ಇರುತ್ತೆ ಮೈಂಡ್, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಡೈವರ್ಟ್ ಆಗ್ತಾ ಇರುತ್ತೆ. ಬಟ್ ಇದುವರೆಗೂ ಬ್ಯಾಕ್ಲಾಗ್ಸ್ ಯಾವ್ದು ಇಲ್ಲ, ಬಟ್ ನೋಡೋಣ ಮುಂದೆ ಅಷ್ಟೇ. ಇವಾಗ 3rd year ಎಕ್ಸಾಮ್ ಮುಗ್ದಿದೆ ಈಗ ರೀಸೆಂಟ್ ಆಗಿ. ಒಂದಷ್ಟು ಜನ ಪೇರೆಂಟ್ಸ್ ಹೇಳ್ತಾರೆ, ಏನಾದ್ರೂ ಒಂದು 10th PUC ಅಥವಾ ಏನಾದ್ರು ಮೇಜರ್ ಇಂತ ಓದೋದು ಅಂತ ಸಿಚುವೇಶನ್ ಬಂದಾಗ ಇದೆಲ್ಲ ಸ್ಟಾಪ್ ಮಾಡು, ರೀಲ್ಸ್ ಯೂಟ್ಯೂಬ್ ಎಲ್ಲ ಸ್ಟಾಪ್ ಮಾಡು, ಓದೋದ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಅಂತಾರೆ. ಬಟ್ ಪಾಪ ಅವರಿಗೆ ಇಲ್ಲೂ ಮನ್ಸು ಅಲ್ಲೂ ಮನ್ಸು, ತಮಗೂ ಆತರ ಸಿಚುವೇಶನ್ ಜಾಸ್ತಿ ಆಗಿರುತ್ತೆ. ಬಟ್ ಪೇರೆಂಟ್ಸ್ ಹೋಲ್ಡ್ ಮಾಡಿಸ್ತಾರೆ. ಸಮ್ಟೈಮ್ಸ್ ಆ ಹೋಲ್ಡ್ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಇವರಿಗೆ ಬೇರೆದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ? ಮ್ಯಾಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಮೆಡಿಕಲ್ ಅಂದ್ರೆ ನನ್ನ ಪ್ರೊಫೆಷನಲ್ ಅಂದ್ರೆ ನಾನು ಇವಾಗ ನೆಕ್ಸ್ಟ್ ಡಾಕ್ಟರ್ ಆಗ್ತೀನಿ, ಅದಾದ್ಮೇಲೆ ಆಲ್ರೆಡಿ ಇವಾಗ ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ಸೊ 2 ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ಸ್ಟಿಲ್ ಏನಂದ್ರೆ ಈ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ರಾಂಗ್ ನಾನು ಅಂತ ಅನ್ಕೊಳ್ಳಲ್ಲ, ಮೇ ಬಿ ಜನಕ್ಕೆ ಅನ್ಸ್ಬೋದು. ಎಜುಕೇಶನ್ ಇಸ್ ಎ ಪೀಸ್ ಆಫ್ ಪೇಪರ್ ಮ್ಯಾಮ್. ಇವಾಗ ನಾನು ಡಿಗ್ರಿ ಅನ್ನೋದು ಹೇಳ್ತಾ ಇದ್ದೀನಿ, ಡಿಗ್ರಿ ಮಾಡ್ಬೇಕು ಹೆಸರಿಗೋಸ್ಕರ. ಇವಾಗ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಹೆಸರಿಗೋಸ್ಕರ ಒಂದ್ ಒಳ್ಳೆ ಜಾಬ್ ಸಿಗ್ಬೇಕು ಅಂತ, ಅದ್ ಸುಳ್ಳು ಮ್ಯಾಮ್. ನನ್ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಇವಾಗ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಇಂಜಿನಿಯರಿಂಗ್ ಮುಗಿಸಿ ಕೆಫೆಗಳು ಮಾಡಿದ್ದಾರೆ, ರೆಸ್ಟೋರೆಂಟ್ಸ್ ಗಳು ಮಾಡಿದ್ದಾರೆ, ಜಾಬ್ ಯಾರು ಮಾಡ್ತಾನೆ ಇಲ್ಲ. ಓದಿರೋದೇ ಬೇರೆ, ನನ್ಗೂ ಗೊತ್ತಿಲ್ಲ ಮ್ಯಾಮ್ ನೆಕ್ಸ್ಟ್ ಏನ್ ಆಗ್ತೀನೋ. ಬಟ್ ಈಗ ನಾನೇನ್ ರೆಸ್ಪೆಕ್ಟ್ ಕೊಟ್ಟು ನನ್ನೊಂದ್ ಫೀಲ್ಡ್ ಗೆ ನಾನು ಓದ್ತಾ ಇದೀನಿ ಅಷ್ಟೇ. ಓಕೆ, ಒಂದಷ್ಟು ಚಿಕ್ಕ ಪುಟ್ಟ ಕ್ವಶನ್ಸ್ ನ ಕೇಳ್ತಾ ಹೋಗ್ತೀನಿ, 1 word ಆನ್ಸರ್. ದರ್ಶನ್ ಸರ, ಸುದೀಪ್ ಸರ? ಇಬ್ರು ಇಷ್ಟ. ಒಬ್ರು ದರ್ಶನ್ ಸರ್. ದರ್ಶನ್ ಸರ, ಯಶ್ ಸರ? ಯಶ್ ಸರ್. ಯಶ್ ಸರ, ಗಣೇಶ್ ಸರ? ಯಶ್ ಸರ್. ಯಶ್ ಸರ, ನಾನಾ? ನಾನಾ, ಯಶ್ ಸರ? ಇಬ್ರು ಮ್ಯಾಮ್. ಯಾಕಂದ್ರೆ ಲೈಕ್ ನೀವ್ ಇವಾಗ ಒಂದ್ ಕಾನ್ಫಿಡೆಂಟ್ ಕೊಟ್ಟಿದ್ದೀರಾ, ಈ ಇಂಟರ್ವ್ಯೂ ನಲ್ಲಿ ಜೋಶಾಗಿ ಮಾತಾಡ್ಬೇಕು ಅಂತ ನಿಮ್ನು ಬಿಟ್ಕೊಡಕ್ ಆಗಲ್ಲ. ಹಾಗೆ ಹೆಸರು ನೋಡ್ಕೊಂಡು ಆಕ್ಟಿಂಗ್ ಹೆಂಗ್ ಮಾಡ್ಬೇಕು, ಇಲ್ಲ ಒಂದ್ ಪ್ರೊಫೆಷನಲ್ ಆಗಿ ಹೇಗ್ ಮಾತಾಡ್ಬೇಕು ಅಂತ ಅವ್ರು ನೋಡ್ ಕಲ್ತ್ಕೊಂಡಿದ್ದಾರೆ. ನನಗೆ ಗೊತ್ತಾಗಿದ್ ಮಟ್ಟಿಗೆ ಹಂಗಾರೆ ನಿಮಗೆ ಇಂಡಸ್ಟ್ರಿಯಲ್ಲಿ ಯಶ್ ಸರ್ ಅಂದ್ರೆ ಬಹಳ ಇಷ್ಟ ಇದೆ? ಬಹಳ ಇಷ್ಟ ಮ್ಯಾಮ್. ಓಕೆ, ಇಷ್ಟ. ರಕ್ಷಿತಾ ಅವರು, ರಮ್ಯಾ ಅವರು? ಯಾರು ಇಷ್ಟ ಇಲ್ಲ ಮ್ಯಾಮ್. ರಾಧಿಕಾ ಪಂಡಿತ್ ಮ್ಯಾಮ್. ಅಂದ್ರೆ ಫೈನಲಿ ನೀವು ಅಲ್ಲಿಗೆ ಬಂದಿದ್ದೀರಾ. ಎಸ್ ಸರ್, ಹಾಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅವರೊಬ್ರು. ಓಕೆ, ಕ್ಯೂಟ್ ಕಪಲ್ ಅಂತ, ಕಪಲ್ ಸಿನಿಮಾ ರಂಗದಲ್ಲಿ ಆಗಿರಬಹುದು. ಅದ್ ಬಿಟ್ಟು ಏನಾರು ಇದೆಯಾ? ಇಲ್ಲ ಸದ್ಯ ಅಂದ್ರೆ ಜನರೇಷನ್ ಮುಂದೆ ನಾವು ಸಖತ್ ಹಿಂದೆ ಇದೀವಿ. ನಮ್ಗೆ ಏನಾದ್ರು ಗೊತ್ತಿಲ್ದಿರೋ ವಿಚಾರ ಗೊತ್ತಿದ್ರೆ ತಿಳ್ಕೊಬೇಡ ಅವ್ರ ಬಗ್ಗೆ ಅಂತ. ನಂಗೆ ಗೊತ್ತಿದ್ದಂಗೆ ಕ್ಯೂಟ್ ಕಪಲ್ ಚೆನ್ನಾಗಿದ್ದಾರೆ. ಅದ್ರ ಜೊತೆಗೆ ಅವ್ರು ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ ಮ್ಯಾಮ್. ಆಸ್ ಎ ಹೀರೋ ಇಲ್ಲ ಆಸ್ ಎ ಹೀರೋಯಿನ್ ಅಲ್ಲ, ಆಸ್ ಎ ಕಪಲ್ ನಾವ್ ಏನ್ ನೋಡ್ತಾ ಇದೀವಿ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ರಾಧಿಕಾ ಪಂಡಿತ್ ಮ್ಯಾಮ್ಗೆ, ಇಲ್ಲ ರಾಧಿಕಾ ಪಂಡಿತ್ ಮ್ಯಾಮ್ ಹೆಂಗ್ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾನೇ ಇದೆ ನೋಡಿ ಕಲ್ತ್ಕೊಳ್ಳೋ. ಪಾನಿಪುರಿ, ಮಸಾಲೆ ದೋಸೆ? ಪಾನಿಪುರಿ, ಗೋಬಿ ಮಂಚೂರಿ? ಪಾನಿಪುರಿ, ಕಬ್ಬಿನ ಹಾಲು? ಪಾನಿಪುರಿ, ನಾಟಿ ಕೋಳಿ ಸಾರು ಮುದ್ದೆ? ನಾಟಿ ಕೋಳಿ ಸಾರು ಮುದ್ದೆ. ನಾಟಿ ಕೋಳಿ ಸಾರು ಮುದ್ದೆ, ಪಿಜ್ಜಾ, ಬರ್ಗರ್? ಇಲ್ಲ, ನಾಟಿ ಕೋಳಿ ಸಾರು ಮುದ್ದೆ. ನಾಟಿ ಕೋಳಿ ಸಾರು ಮುದ್ದೆ, ನಾನ್ ಮಾಡೋ ಚಿತ್ರಾನ್ನ? ಆಕ್ಚುಲಿ ನನ್ ಹಾಸನ ಹುಡುಗಿ ಇರೋದ್ರೆ ನಾನ್ ವೆಜ್, ಐ ಪ್ರಿಫರ್ ನಾನ್ ವೆಜ್. ನಾಟಿ ಕೋಳಿ ಸಾರು ಮುದ್ದೆ ಅಂದ್ರೆ ನಾನ್ ಮಾಡೋ ಚಿತ್ರಾನ್ನ ವ್ಯಾಲ್ಯೂ ಇಲ್ಲ. ಆಕ್ಚುಲಿ ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಡ್ರಾಮಾಸ್ ಆಡ್ಬಾರ್ದಲ್ಲ, ಏನಿದೆ ಮನ್ಸಿಂದ ಹೇಳ್ಬೇಕು. ನಾಟಿ ಕೋಳಿ ಸಾರು ಮುದ್ದೆ. ಆ ಸೈಡ್ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಅಲ್ಲ ಹಾಸನ? ತುಂಬಾನೇ ಮ್ಯಾಮ್, ತುಂಬಾನೇ ಇಷ್ಟ. ತುಂಬಾನೇ ಫೇವ್ರೆಟ್ ಡಿಶ್ ನಾಟಿ ಕೋಳಿ ಸಾರು ಮುದ್ದೆ? ಹೌದು. ಚೆನ್ನಾಗ್ ತಿಂತೀರಾ? ತಿಂತೀನಿ ಮ್ಯಾಮ್, ಒಂದು ಲೆವೆಲ್ಗೆ. ಇಲ್ಲ, ಆ ಕಡೆ ಚೆನ್ನಾಗಿ ಬಾರಿಸ್ತಾರೆ, ನಾನು ನೋಡಿದೀನಿ. ಒಳ್ಳೆ ಬ್ಯಾಟಿಂಗ್ ಮಾಡೋರೆ ನೀವೆಲ್ಲ. ಹೌದು. ಓಕೆ,
ನಮ್ಮ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಸಖತ್ ಫೇಮಸ್ ಅಂತಂದ್ರೆ ನಮಗೆ ಗೊತ್ತು, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಿಗ್ ಬಾಸ್ ಗೊತ್ತು. ಸೊ ನೋಡ್ತೀರಾ ತಾವು ಬಿಗ್ ಬಾಸ್ ನ? ಎಸ್ ಮ್ಯಾಮ್, ನೋಡ್ತೀರಾ? ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಬಿಗ್ ಬಾಸ್ಗೆ. ನಾನು ಈ ಸೀಸನ್ ಅಂತಲ್ಲ, ಕಿರಿಕ್ ಸರ್ ಸೀಸನ್ ಗಿಂತ ಹಿಂದೆ ಇದೆ ಅಲ್ವಾ, ಅಲ್ಲಿಂದಾನು ನೋಡ್ಕೊಂಡ್ ಬಂದ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇನೆ ಬಿಗ್ ಬಾಸ್. ಆಕ್ಚುಲಿ ಏನಕ್ಕೆ ನೋಡ್ತೀನಿ ಅಂದ್ರೆ October 8 ನನ್ ಬರ್ತಡೆ, ಆ ಮಂತ್ ಅಲ್ಲಿ ಹಾಲಿಡೇ ಕೊಡ್ತಾರೆ, ದಸರಾ ಹಾಲಿಡೇಸ್. ಸೊ ಆ ಟೈಮಲ್ಲಿ ರಿಯಾಲಿಟಿ ಶೋ ಬರುತ್ತೆ, ಒಳ್ಳೆ ಟೈಮ್ ಸಿಗುತ್ತೆ ನೋಡೋದಕ್ಕೆ. ಅದೇ ರೂಢಿ ಆಗ್ಬಿಟ್ಟಿದೆ. ಓಕೆ, ಅಂತೂ ಇಂತೂ ಬಿಗ್ ಬಾಸ್ ನೋಡ್ತೀರಾ? ಎಸ್. ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆದ್ರು? ಅಫ್ ಕೋರ್ಸ್ ಗಿಲ್ಲಿ ಸರ್ ಅಂದ್ರೆ ಆಕ್ಚುಲಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಓಕೆ, ಯಾರು ಇಷ್ಟ ಆಗಿಲ್ಲ? ಯಾರು ಆತರ ಯಾರು ಇಲ್ಲ ಮ್ಯಾಮ್, ಇಷ್ಟ ಆಗಿಲ್ಲ ಅನ್ನೋ ವ್ಯಕ್ತಿ ಇಲ್ಲ. ಬಟ್ ಅವ್ರವ್ರ ಆಟ ಅವ್ರವ್ರ ಆಡ್ತಾ ಇದಾರೆ, ಚೆನ್ನಾಗಿ. ಓಕೆ, ಇಂಥವ್ರು ಇರ್ಬೇಕಾಗಿತ್ತು ಬಿಗ್ ಬಾಸ್ ಅಲ್ಲಿ. ಈ ಸೀಸನ್ ಅಲ್ಲಿ ನಾನು ಈ ತರ ಎಕ್ಸ್ಪೆಕ್ಟ್ ಮಾಡಿದೆ. ನಾರ್ಮಲ್ ಆಗಿ ಬಿಗ್ ಬಾಸ್ ಅಂತ ಅಂದಾಗ ಈ ಗಾಸಿಪ್ ಗಳೆಲ್ಲ ನಡೆಯಕ್ ಶುರುವಾಗಿರುತ್ತೆ. ಸೊ ಈ ತರದವ್ರು ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬಂದಿಲ್ದಲೆ ಇರೋರು ಯಾರಾದ್ರೂ ಇದಾರಾ? ಅಕಾರ್ಡಿಂಗ್ ಟು TRP ಅಂದ್ರೆ ಇನ್ಫ್ಲೂಯೆನ್ಸಸ್, ಅಂದ್ರೆ ಈಗ ಟ್ರೆಂಡಿಂಗ್ ಇನ್ಫ್ಲೂಯೆನ್ಸಸ್ ಏನಾದ್ರು ಕಳಿಸ್ಬೇಕಿತ್ತು ಮ್ಯಾಮ್. ಲೈಕ್ ನಿಮ್ಗೂ ಗೊತ್ತು ಯಾರ್ಯಾರು ಅಂತ. ಸೊ ಅಂತವ್ರು ಯಾರಾದ್ರು ಅಂದ್ರೆ ಲೈಕ್ TRP ವಿಚಾರಕ್ಕೆ ಬಂದ್ರೆ ನಮ್ಗೂ ಇಂಥವ್ರು, ನನಗೆ ಆಕ್ಚುಲಿ ಇಂಥವ್ರು ಬೇಕು ಅಂದ್ರೆ ಸುಮಾರು ಜನ ಇದಾರೆ ಮ್ಯಾಮ್ ಲಿಸ್ಟ್. ಆಕ್ಚುಲಿ ನನ್ ಮತ್ತೆ ಪ್ರಥಮ್ ಸರ್ ಹೋಗ್ಬೇಕಿತ್ತು. ಓಕೆ, ಪ್ರಥಮ್ ಸರ್ ಮತ್ತೆ ಹೋಗ್ಬೇಕಿತ್ತು ಅಂತ ಅನಿಸ್ತು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರೊಂದು ಜೋಡಿ ತರ ಆದ್ರೂ ಕಳಿಸ್ಬೇಕಿತ್ತು. ಪ್ರಥಮ್ ಸರ್, ಕೀರ್ತಿ ಸರ್, ಇವಾಗ ರಜತ್ ಸರ್ ಮತ್ತೆ ಚೈತ್ರಾ ಮ್ಯಾಮ್ ಹೋಗಿದ್ದಾರೆ. ಆ ತರ ಯಾರಾದ್ರೂ ಕಾಂಬಿನೇಷನ್ ವೈಸ್ ಕಳಿಸ್ಬೇಕಿತ್ತು, ಚೆನ್ನಾಗಿ. ಹುಚ್ಚ ವೆಂಕಟ್ ಸರ್ ಬರ್ಬೋದಿತ್ತು. ಹುಚ್ಚ ವೆಂಕಟ್ ಸರ್ ಅವರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಓಕೆ, ಬಿಗ್ ಬಾಸ್ ಹಂಗಾದ್ರೆ ಡೈಲಿ ನೋಡ್ತಾ ಇದ್ದೀರಾ ಪ್ರತಿದಿನ? ಓಕೆ, ಬಿಗ್ ಬಾಸ್ಗೆ ನಮ್ಮಪ್ಪ ನಿಮ್ಮಮ್ಮನ ಸಡನ್ ಆಗಿ ಸೆಲೆಕ್ಟ್ ಆಗ್ಬಿಟ್ರು ಅಂತ ಅನ್ಕೊಳ್ಳಿ. ನಿಮ್ಮಪ್ಪ ನಿಮ್ಮಮ್ಮ ಇಬ್ರು ಬಿಗ್ ಬಾಸ್ ಮನೆಯೊಳಗಡೆ ಅಷ್ಟ್ ದಿನ ಇರ್ಬೇಕು ಅಂತ ನಿಮ್ಮಪ್ಪ ಕುಕ್ ಮಾಡೋದ್ ಚಾಲೆಂಜ್ ಬಂದ್ಬಿಡುತ್ತೆ. ನಿಮ್ಮಪ್ಪ ನಿಮ್ಮಮ್ಮನ ನೀವು ಕಳಿಸ್ತೀರಾ? ಒಪ್ಪಂತಾರ ಅವರು? ಮ್ಯಾಮ್ ಆಕ್ಚುಲಿ ಹೇಳ್ಬೇಕಾದ್ರೆ ಪಪ್ಪ ಮಮ್ಮಿ ಅಂದ್ರೆ ನಾರ್ಮಲ್ ಆಗಿ ನಾನು ಹೇಳ್ತಾ ಇರ್ತೇನೆ ನಾನು ಒಂದ್ಸತಿ ಆದ್ರೂ ಹೋಗ್ಬೇಕು ಬಿಗ್ ಬಾಸ್ಗೆ, ಅವಾಗ ಆಟ ತೋರಿಸ್ತೇನೆ. 1 ವೀಕ್ಗೆ ನೀನ್ ಆಚೆ ಬರ್ತೀಯ, ಆಟ ಆಡ್ದೇನೆ ಅಂತ ಲೈಕ್ ಅವ್ರು ರೇಗಿಸ್ತಾ ಇರ್ತಾರೆ. ಸೊ ಮ್ಯಾಮ್ ಫಸ್ಟ್ ಆಫ್ ಆಲ್ ಚಾನ್ಸ್ ಸಿಗ್ಲಿ ಮ್ಯಾಮ್, ಅವಾಗ ಯೋಚನೆ ಮಾಡೋಣ. ಒಂದಷ್ಟು ಜನರ ಅಭಿಪ್ರಾಯ ಹೆಂಗಿದೆ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನಾವು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತೀವಿ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲ, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಹಿನ್ನೆಲೆ ಏನು ಕಂಪ್ಲೀಟ್ ಆಗಿ ತೆಗೆದು ಜಾಲಾಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದ್ರ ಬಗ್ಗೆ ತಮಗೆ ಏನ್ ಅನ್ಸುತ್ತೆ? ಮ್ಯಾಮ್ ಸ್ವಲ್ಪ ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಫೇಮಸ್ ಆಗ್ತಾ ಇದ್ದಾರೆ. ಸಮ್ ಕೈಂಡ್ ಆಫ್ ಪೀಪಲ್, ಆ ಕ್ಯಾಟಗರಿ ಇನ್ಫ್ಲೂಯೆನ್ಸರ್ಸ್ ಇದಾರೆ ಹೇಳ್ಬೇಕು ಅಂದ್ರೆ. ಆ ತರ ಎಲ್ಲ ಹೋದ್ರೆ ಆಕ್ಚುಲಿ ಅವ್ರ ಹೆಸರು ಹಾಳಾಗೋಗುತ್ತೆ ಮ್ಯಾಮ್. ಇವಾಗ ಸುಮಾರು ಜನ ಹೆಸರುಗಳಿದೆ, ಅದ್ರ ಹೆಸರು ತಗೊಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಸುಮಾರು ಜನ ಹೆಸರುಗಳಿದೆ. ನಮ್ಗೆ ಆಕ್ಚುಲಿ ನನಗೇನಾದ್ರು ಬಂದ್ರೆ ಬಿಗ್ ಬಾಸ್ ಇಂದ ಏನಾದ್ರು ಆಪರ್ಚುನಿಟಿ ಸಿಕ್ಕರೆ ನಾನು ಇವಾಗ ಹೇಗಿದ್ದೀನಿ ನಾನು ಅಲ್ಲೂ ಹಾಗೆ ಇರ್ತೇನೆ ಮ್ಯಾಮ್, ಅಷ್ಟೇ. ಓಕೆ, ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಇನ್ಫ್ಲೂಯೆನ್ಸರು, ಅದ್ರ ಜೊತೆಗೆ ಡಾಕ್ಟರ್, ಖುಷಿ ಆಯ್ತು ನನಗೂ ನೋಡಿ. ಯಾಕಂತಂದ್ರೆ ಒಂದು ಡಾಕ್ಟರ್ ಆಗೋದು ಅಥವಾ ಡಾಕ್ಟರ್ ಓದೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅದು. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಬಿಡಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಬಟ್ ಒಂದು ಕಾಸ್ಟ್ಯೂಮ್ ನ ಹಾಕೊಂಡು ಬರೀ ಕ್ಯಾಮ್ರಾ ಮುಂದೆ ಅವ್ರು 1.5 minute ನೋಡಿ ಮುಗಿಸ್ಬಿಡ್ತಾರೆ. ಬಟ್ ಕ್ಯಾಮ್ರಾ ಹಿಂದೆ ಹೌದು, ಮೇಕಪ್, ಕಾಸ್ಟ್ಯೂಮ್, ಜುವೆಲ್ಸ್, ಹೆವಿ ಜುವೆಲ್ಸ್, ಲೊಕೇಶನ್ ಸೆಟ್ ಆಗ್ತಿಲ್ಲ, ಟ್ರೈಪಾಡ್ ಸೆಟ್ ಆಗ್ತಿಲ್ಲ, ಇನ್ನೊಂಚೂರು ಪ್ಲೀಸ್ ಒಂಚೂರು ಕ್ಯಾಮ್ರಾ ಇಡಿ, ಪ್ಲೀಸ್ ಒಂದ್ 5 ನಿಮಿಷ ಕ್ಯಾಮ್ರಾ ಇಡಿ, ನಾನು ಹೋಗ್ಬಿಡ್ತೀನಿ, ಇದೆಲ್ಲ ಇರುತ್ತೆ ಅಲ್ವಾ? ಸೊ ಇದೆಲ್ಲ ಮಾಡ್ಕೊಂಡು ಒಂದಷ್ಟು ಜನ ಚೆನ್ನಾಗಿ ಓದ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ. ಒಂದಷ್ಟು ಜನ ಕೆಲಸ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಮತ್ತೆ ಇನ್ನೊಂದಷ್ಟು ಜನ ರೀಲ್ಸ್ ಇಂದ ಗಂಡ ಹೆಂಡತಿ ಸಂಬಂಧ ಹಾಳಾಗ್ತದೆ. ಇನ್ನೊಂದಷ್ಟು ಜನ ರೀಲ್ಸ್ ಮಾಡೋದ್ರಿಂದ ನಾವು ಗಂಡ ಹೆಂಡತಿ ಚೆನ್ನಾಗಿದೀವಪ್ಪ, ಜಗಳಾಡ್ಕೊಂಡಿರ್ತೀವಿ, ನಾಳೆ ಇಷ್ಟು ಗಂಟೆಗೆ ರೀಲ್ಸ್ ಅಪ್ಲೋಡ್ ಮಾಡ್ಬೇಕು, ಯೂಟ್ಯೂಬ್ ಬ್ಲಾಗ್ ಅಪ್ಲೋಡ್ ಮಾಡ್ಬೇಕು, ನಾವು ಬರ್ತೀವಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಓವರ್ ಆಲ್ ಆಗಿ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಮುಖ್ಯ ಅಥವಾ ಮುಖ್ಯ ಅಲ್ವಾ? ತಮ್ಮ ಅಭಿಪ್ರಾಯ? ಆಕ್ಚುಲಿ ನಾವು ನೋಡೋ ರೀತಿ ಮೇಲೆ ಡಿಪೆಂಡ್. ಸೋಷಿಯಲ್ ಮೀಡಿಯಾನ ಹೇಗ್ ತಗೋತೀವಿ, ಡಿಸ್ಅಡ್ವಾಂಟೇಜಸ್ ಇದೆ, ಅಡ್ವಾಂಟೇಜಸ್ ಇದೆ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ಸೋಷಿಯಲ್ ಮೀಡಿಯಾ ತರ ನೋಡಿ, ಪರ್ಸನಲ್ ಲೈಫ್ ನ ಇನ್ವಾಲ್ವ್ ಅಂತೂ ಮಾಡಕ್ ಹೋಗ್ಬೇಡಿ. ಸೊ ನನಗೆ ಬ್ಯಾಡ್ ಕಮೆಂಟ್ಸ್ ಬರಲ್ಲ, ಅಪ್ರೂಪಕ್ಕೆ 1 ತಿಂಗಳಿಗೆ 1 ಬರೋದೇ ಹೆಚ್ಚು ಮ್ಯಾಮ್ ಬ್ಯಾಡ್ ಕಮೆಂಟ್ಸ್. ಆಕ್ಚುಲಿ ಟ್ರೋಲರ್ಸ್ ಎಷ್ಟೋ ಜನ ನಾನು ಫಾಲೋ ಮಾಡ್ತಾ ಇದ್ದಾರೆ, 100 pages ಪ್ಲಸ್ ಫಾಲೋ ಮಾಡ್ತಾರೆ. ಅವ್ರ ಕಡೆಯಿಂದ 1 ಮೆಸೇಜ್ ಬರೋದು ಅಪ್ರೂಪ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆತರ ಅದೇ ನಾವು ಹಾಕೊಳ್ಳೋ ಡ್ರೆಸ್ ಮೇಲೆ ಕಮೆಂಟ್ ಮಾಡೋದಿರ್ಲಿ, ಇಲ್ಲ ಇವಳು
ಇವಳನ್ನ ನೋಡೇ ಇರಲ್ಲ ಮ್ಯಾಮ್ ಸುಮಾರು ಜನ. ಕರೆಕ್ಟ್. ಬಟ್ ಸ್ಟಿಲ್ ಇವಳು ಆಟಿಟ್ಯೂಡ್ ಅನ್ನೋ ಟ್ಯಾಗ್ ಲೈನ್ ಈಗ್ಲೂ ಕೊಡ್ತಾರೆ. ನಮ್ ಕಾಲೇಜಲ್ಲೇ ಎಷ್ಟೋ ಜನ ಇದ್ದಾರೆ. ಕಾಲೇಜ್ ಬೇಡ, ಇವಾಗ ಲೈಕ್ ನೀವ್ ನನ್ ಫ್ರೆಂಡು, ನಿಮ್ ಫ್ರೆಂಡ್ ಯಾರೋ ನನ್ ಬಗ್ಗೆ ಹಿಂಗೆ ಹೇಳಿದ್ರು, ಇವಳು ಆಟಿಟ್ಯೂಡ್ ಅಪ್ಪ ಅನ್ನೋದು ನಮಗ್ ಅವಾಗ ಆಕ್ಚುಲಿ ಬೇಜಾರಾಗುತ್ತೆ. ಒಂದ್ಸತಿ ನಮ್ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಾವ್ ಎಂತ ವ್ಯಕ್ತಿತ್ವ, ಎಲ್ಲ ಹೇಗ್ ನಡ್ಕೊಂತೀವಿ ಅನ್ನೋದು. ನನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ, ನೀನ್ ಹಂಗ ಅನ್ಕೊಂಡೇ ಇರ್ಲಿಲ್ಲ, ನೀನ್ ಇನ್ಫ್ಲೂಯೆನ್ಸರ್ ಆಗಿ ಇಷ್ಟ ಚೆನ್ನಾಗಿ ಮಾತಾಡ್ತೀಯಾ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸೊ ಆಕ್ಚುಲಿ ಆ ತರ ಒಂದು ಮೈಂಡ್ ಸೆಟ್ ಪೀಪಲ್ ತುಂಬಾ ಜನ ನೋಡ್ಬಿಟ್ಟಿದೀನಿ ನಾನು. ಸೊ ಆ ತರ ಹೇಳೋದ್ರಿಂದ ಸ್ವಲ್ಪ ಬೇಜಾರ್ ಆಗುತ್ತೆ ನನ್ಗೂ ಕೂಡ. ಸೊ ಆಲ್ ಓವರ್ ಹೇಳ್ಬೇಕು ಅಂದ್ರೆ ಈಗಿರೋ ಜನರೇಷನ್ ಹುಡುಗರಿಗೆ ನಿಮ್ ಕೆಲ್ಸ ಏನಿದೆ ಅಷ್ಟು ಮಾಡಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಗಳನ್ನ ತೋರ್ಸಕ್ಕೆ ಹೋಗ್ಬೇಡಿ, ಪರ್ಸನಲ್ ಲೈಫ್ ನ ಇನ್ವಾಲ್ವ್ಮೆಂಟ್ ಮಾಡಬೇಡಿ. ಬಿಕಾಸ್ ನಿಮ್ಮಿಂದ ನಿಮ್ ಪೇರೆಂಟ್ಸ್ಗೂ ಹರ್ಟ್ ಆಗುತ್ತೆ, ಇಡೀ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಮ್ಮ ಸ್ಪೀಡ್ ನ್ಯೂಸಿಗೆ ಬಂದು ಹೆಂಗ ಅನಿಸ್ತು ಮ್ಯಾಮ್? ಫಸ್ಟ್ ಆಫ್ ಆಲ್ ತುಂಬಾನೇ ನನಗೆ ಟೆನ್ಷನ್ ಆಗಿತ್ತು ಮ್ಯಾಮ್. ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ಇಲ್ಲಿ ಇದ್ದಾರೆ ಅಭಿ ಅಂತ, ಅವ್ರಿಗಂತೂ ಎಷ್ಟು ಸತಿ ಕಾಲ್ ಮಾಡಿದ್ದೆ. ನಮ್ಮ ಫ್ರೆಂಡ್ಸಿಗೆ ಎಷ್ಟು ಸರಿ ಕಾಲ್, ನಂಗೆ ಆಕ್ಚುಲಿ ಭಯ ಆಗ್ತಾ ಇದೆ. ಭಯ ಅನ್ನೋ ಟ್ಯಾಗ್ ಲೈನ್ ಎಲ್ಲಿಂದ ಬಂದು ಕಿರಿಕಿರ್ತಿ ಸರ್ ಇಂದ. ಅವ್ರದ್ದೆಲ್ಲ ಮಾತು ಎಲ್ಲ ನೋಡಿದೀನಿ ಬಿಗ್ ಬಾಸ್ ಅಲ್ಲಿ. ಅಂದ್ರೆ ಲೈಕ್ ಸೇಮ್ ನನಗೂ ಸ್ವಲ್ಪ ಭಯ ಇತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಇದು ಇಂಟರ್ವ್ಯೂ ಕೊಡ್ತಾರೆ. ಇಲ್ಲಿ ಬಂದ್ಮೇಲೆ ನಿಮ್ ಜೊತೆ ಮಾತಾಡಿದೆ, ತುಂಬಾ ಕಂಫರ್ಟಬಲ್ ಅನ್ಸ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓದ್ಕೊಂಡು ಆ ಒಂದು ಟೈಮ್ನ ಬಿಡುವು ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಎಷ್ಟು ರೀಲ್ಸ್ ಮಾಡ್ತಿದ್ರು, ಅಲ್ಲಿ ಕುತ್ಕೊಂಡಲ್ಲಿ ಮಾಡ್ತಿದ್ರೇನೋ. ಪಾಪ ನೀವು ಕರೆದಿದ ತಕ್ಷಣ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಔಟು ನಿಮಗೆ ಬಂದಿದ್ದು? ಖುಷಿ ಆಯ್ತು ಮ್ಯಾಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಸ್ಪೀಡ್ ಪ್ಲಸ್ ನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ.